ರಾಜ್ಯದಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲ ಆ ಸುದ್ದಿಯನ್ನು ಗಮನಿಸೋಣ. ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ಮತ್ತೆ ಮುಂದುವರೆದಿದೆ. ಮತ್ತೆ ಮಹತ್ವದ 2 ವಿಧೇಯಕಗಳನ್ನ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಅಂತ ಹೇಳಲಾಗ್ತಾ ಇದೆ. ರಾಜ್ಯಪಾಲರಿಗೆ ಇರುವ ಅಧಿಕಾರವನ್ನ ರದ್ದುಪಡಿಸೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆಯಾ? ರಾಜ್ಯಪಾಲರು ಅಂತಂದ್ರೆ ಅವ್ರು ಸುಮ್ಮನೆ ರಬ್ಬರ್ ಸ್ಟಾಂಪ್ ಅಲ್ಲ, ಅವ್ರು ಚೆಕ್ ಮಾಡ್ತಾರೆ. ಪ್ರತಿ ವಿಧೇಯಕ ಕ್ಲಾರಿಟಿ ಕೇಳ್ತಾರೆ, ತಪ್ಪೇನಿಲ್ಲ ಕೇಳ್ತಾರೆ, ಸ್ಪಷ್ಟನೆ ಕೇಳ್ತಾರೆ. ಸೊ ಅಧಿಕಾರವನ್ನ ಈ ರಾಜ್ಯಪಾಲರಿಗೆ ಇರುವ ಅಧಿಕಾರವನ್ನ ಮೊಟಕು ಮಾಡಿ ಸಿಎಂಗೆ ನೀಡುವ ಉದ್ದೇಶದ ವಿಧೇಯಕ ಅಂತ ಇದು. ಅದನ್ನ ರಾಜ್ಯಪಾಲರು ವಾಪಸ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಅವ್ರು ವಾಪಸ್ ಮಾಡ್ತಾರೆ ಅದನ್ನ, ಯಾಕಂದ್ರೆ ಸಂವಿಧಾನಕ್ಕೆ ವಿರೋಧವಾಗಿ ಒಂದು ವೇಳೆ ಏನಾದ್ರೂ ಇದ್ದರೆ ಆ ವಿಧೇಯಕದಲ್ಲಿ ಖಂಡಿತವಾಗ್ಲೂ ರಾಜ್ಯಪಾಲರು ಅದನ್ನ ಹೋಲ್ಡ್ ಮಾಡ್ತಾರೆ. ಸೊ ಅಸಾಂವಿಧಾನಿಕ ಅಂತ ಎಕ್ಸಾಕ್ಟ್ಲಿ ರಾಜ್ಯಪಾಲರು ಅದು ಅಸಂವಿಧಾನಿಕ ಅಂತ ಹೇಳಿದ್ದಾರೆ. 4 ಪುಟಗಳ ದೀರ್ಘ ಪತ್ರವನ್ನ ತಾವರ್ಚಂದ್ ಗೆಹ್ಲೋಟ್ ಅವರು ಬರೆದಿದ್ದಾರೆ. ರಾಜ್ಯಪಾಲರ ಅಧಿಕಾರವನ್ನ ಮೊಟಕು ಮಾಡುವ ವಿಧೇಯಕವನ್ನ ಇವರು ರಾಜ್ಯಪಾಲರಿಗೆ ಕಳಿಸಿದ್ರೆ ಸಂವಿಧಾನದ ವಿರುದ್ಧವಾಗಿ ಇರ್ತಕ್ಕಂಥ ಅಂಶಗಳನ್ನ ಅವರು ನೋಟ್ ಮಾಡಿ ವಾಪಸ್ ಕಳಿಸದೇ ಇರ್ತಾರ. ಅದಕ್ಕೆ ಶೆಟ್ರು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇದ್ರು, ಯಾರು ಇವ್ರು ಗೈಡ್ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ, ಅದು ನಮಗೆ ಮೇಜರ್ ಆಗಿ ಕಾಡುವಂತ ಪ್ರಶ್ನೆ ಅಂತ. ಆ ರೀತಿ ಆಗುತ್ತೆ ಅದು ಅಂತ. ಸೊ ಇದರಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲ ಆ ಸುದ್ದಿಯನ್ನು ಗಮನಿಸೋಣ. ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ಮತ್ತೆ ಮುಂದುವರೆದಿದೆ. ಮತ್ತೆ ಮಹತ್ವದ 2 ವಿಧೇಯಕಗಳನ್ನ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಅಂತ ಹೇಳಲಾಗ್ತಾ ಇದೆ. ರಾಜ್ಯಪಾಲರಿಗೆ ಇರುವ ಅಧಿಕಾರವನ್ನ ರದ್ದುಪಡಿಸೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆಯಾ? ರಾಜ್ಯಪಾಲರು ಅಂತಂದ್ರೆ ಅವ್ರು ಸುಮ್ಮನೆ ರಬ್ಬರ್ ಸ್ಟಾಂಪ್ ಅಲ್ಲ, ಅವ್ರು ಚೆಕ್ ಮಾಡ್ತಾರೆ. ಪ್ರತಿ ವಿಧೇಯಕ ಕ್ಲಾರಿಟಿ ಕೇಳ್ತಾರೆ, ತಪ್ಪೇನಿಲ್ಲ ಕೇಳ್ತಾರೆ, ಸ್ಪಷ್ಟನೆ ಕೇಳ್ತಾರೆ. ಸೊ ಅಧಿಕಾರವನ್ನ ಈ ರಾಜ್ಯಪಾಲರಿಗೆ ಇರುವ ಅಧಿಕಾರವನ್ನ ಮೊಟಕು ಮಾಡಿ ಸಿಎಂಗೆ ನೀಡುವ ಉದ್ದೇಶದ ವಿಧೇಯಕ ಅಂತ ಇದು. ಅದನ್ನ ರಾಜ್ಯಪಾಲರು ವಾಪಸ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಅವ್ರು ವಾಪಸ್ ಮಾಡ್ತಾರೆ ಅದನ್ನ, ಯಾಕಂದ್ರೆ ಸಂವಿಧಾನಕ್ಕೆ ವಿರೋಧವಾಗಿ ಒಂದು ವೇಳೆ ಏನಾದ್ರೂ ಇದ್ದರೆ ಆ ವಿಧೇಯಕದಲ್ಲಿ ಖಂಡಿತವಾಗ್ಲೂ ರಾಜ್ಯಪಾಲರು ಅದನ್ನ ಹೋಲ್ಡ್ ಮಾಡ್ತಾರೆ. ಸೊ ಅಸಾಂವಿಧಾನಿಕ ಅಂತ ಎಕ್ಸಾಕ್ಟ್ಲಿ ರಾಜ್ಯಪಾಲರು ಅದು ಅಸಂವಿಧಾನಿಕ ಅಂತ ಹೇಳಿದ್ದಾರೆ. 4 ಪುಟಗಳ ದೀರ್ಘ ಪತ್ರವನ್ನ ತಾವರ್ಚಂದ್ ಗೆಹ್ಲೋಟ್ ಅವರು ಬರೆದಿದ್ದಾರೆ. ರಾಜ್ಯಪಾಲರ ಅಧಿಕಾರವನ್ನ ಮೊಟಕು ಮಾಡುವ ವಿಧೇಯಕವನ್ನ ಇವರು ರಾಜ್ಯಪಾಲರಿಗೆ ಕಳಿಸಿದ್ರೆ ಸಂವಿಧಾನದ ವಿರುದ್ಧವಾಗಿ ಇರ್ತಕ್ಕಂಥ ಅಂಶಗಳನ್ನ ಅವರು ನೋಟ್ ಮಾಡಿ ವಾಪಸ್ ಕಳಿಸದೇ ಇರ್ತಾರ. ಅದಕ್ಕೆ ಶೆಟ್ರು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇದ್ರು, ಯಾರು ಇವ್ರು ಗೈಡ್ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ, ಅದು ನಮಗೆ ಮೇಜರ್ ಆಗಿ ಕಾಡುವಂತ ಪ್ರಶ್ನೆ ಅಂತ. ಆ ರೀತಿ ಆಗುತ್ತೆ ಅದು ಅಂತ. ಸೊ ಇದರಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲ ಆ ಸುದ್ದಿಯನ್ನು ಗಮನಿಸೋಣ. ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ಮತ್ತೆ ಮುಂದುವರೆದಿದೆ. ಮತ್ತೆ ಮಹತ್ವದ 2 ವಿಧೇಯಕಗಳನ್ನ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಅಂತ ಹೇಳಲಾಗ್ತಾ ಇದೆ. ರಾಜ್ಯಪಾಲರಿಗೆ ಇರುವ ಅಧಿಕಾರವನ್ನ ರದ್ದುಪಡಿಸೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆಯಾ? ರಾಜ್ಯಪಾಲರು ಅಂತಂದ್ರೆ ಅವ್ರು ಸುಮ್ಮನೆ ರಬ್ಬರ್ ಸ್ಟಾಂಪ್ ಅಲ್ಲ, ಅವ್ರು ಚೆಕ್ ಮಾಡ್ತಾರೆ. ಪ್ರತಿ ವಿಧೇಯಕ ಕ್ಲಾರಿಟಿ ಕೇಳ್ತಾರೆ, ತಪ್ಪೇನಿಲ್ಲ ಕೇಳ್ತಾರೆ, ಸ್ಪಷ್ಟನೆ ಕೇಳ್ತಾರೆ. ಸೊ ಅಧಿಕಾರವನ್ನ ಈ ರಾಜ್ಯಪಾಲರಿಗೆ ಇರುವ ಅಧಿಕಾರವನ್ನ ಮೊಟಕು ಮಾಡಿ ಸಿಎಂಗೆ ನೀಡುವ ಉದ್ದೇಶದ ವಿಧೇಯಕ ಅಂತ ಇದು. ಅದನ್ನ ರಾಜ್ಯಪಾಲರು ವಾಪಸ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಅವ್ರು ವಾಪಸ್ ಮಾಡ್ತಾರೆ ಅದನ್ನ, ಯಾಕಂದ್ರೆ ಸಂವಿಧಾನಕ್ಕೆ ವಿರೋಧವಾಗಿ ಒಂದು ವೇಳೆ ಏನಾದ್ರೂ ಇದ್ದರೆ ಆ ವಿಧೇಯಕದಲ್ಲಿ ಖಂಡಿತವಾಗ್ಲೂ ರಾಜ್ಯಪಾಲರು ಅದನ್ನ ಹೋಲ್ಡ್ ಮಾಡ್ತಾರೆ. ಸೊ ಅಸಾಂವಿಧಾನಿಕ ಅಂತ ಎಕ್ಸಾಕ್ಟ್ಲಿ ರಾಜ್ಯಪಾಲರು ಅದು ಅಸಂವಿಧಾನಿಕ ಅಂತ ಹೇಳಿದ್ದಾರೆ. 4 ಪುಟಗಳ ದೀರ್ಘ ಪತ್ರವನ್ನ ತಾವರ್ಚಂದ್ ಗೆಹ್ಲೋಟ್ ಅವರು ಬರೆದಿದ್ದಾರೆ. ರಾಜ್ಯಪಾಲರ ಅಧಿಕಾರವನ್ನ ಮೊಟಕು ಮಾಡುವ ವಿಧೇಯಕವನ್ನ ಇವರು ರಾಜ್ಯಪಾಲರಿಗೆ ಕಳಿಸಿದ್ರೆ ಸಂವಿಧಾನದ ವಿರುದ್ಧವಾಗಿ ಇರ್ತಕ್ಕಂಥ ಅಂಶಗಳನ್ನ ಅವರು ನೋಟ್ ಮಾಡಿ ವಾಪಸ್ ಕಳಿಸದೇ ಇರ್ತಾರ. ಅದಕ್ಕೆ ಶೆಟ್ರು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇದ್ರು, ಯಾರು ಇವ್ರು ಗೈಡ್ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ, ಅದು ನಮಗೆ ಮೇಜರ್ ಆಗಿ ಕಾಡುವಂತ ಪ್ರಶ್ನೆ ಅಂತ. ಆ ರೀತಿ ಆಗುತ್ತೆ ಅದು ಅಂತ. ಸೊ ಇದರಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲ ಆ ಸುದ್ದಿಯನ್ನು ಗಮನಿಸೋಣ. ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ಮತ್ತೆ ಮುಂದುವರೆದಿದೆ. ಮತ್ತೆ ಮಹತ್ವದ 2 ವಿಧೇಯಕಗಳನ್ನ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಅಂತ ಹೇಳಲಾಗ್ತಾ ಇದೆ. ರಾಜ್ಯಪಾಲರಿಗೆ ಇರುವ ಅಧಿಕಾರವನ್ನ ರದ್ದುಪಡಿಸೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆಯಾ? ರಾಜ್ಯಪಾಲರು ಅಂತಂದ್ರೆ ಅವ್ರು ಸುಮ್ಮನೆ ರಬ್ಬರ್ ಸ್ಟಾಂಪ್ ಅಲ್ಲ, ಅವ್ರು ಚೆಕ್ ಮಾಡ್ತಾರೆ. ಪ್ರತಿ ವಿಧೇಯಕ ಕ್ಲಾರಿಟಿ ಕೇಳ್ತಾರೆ, ತಪ್ಪೇನಿಲ್ಲ ಕೇಳ್ತಾರೆ, ಸ್ಪಷ್ಟನೆ ಕೇಳ್ತಾರೆ. ಸೊ ಅಧಿಕಾರವನ್ನ ಈ ರಾಜ್ಯಪಾಲರಿಗೆ ಇರುವ ಅಧಿಕಾರವನ್ನ ಮೊಟಕು ಮಾಡಿ ಸಿಎಂಗೆ ನೀಡುವ ಉದ್ದೇಶದ ವಿಧೇಯಕ ಅಂತ ಇದು. ಅದನ್ನ ರಾಜ್ಯಪಾಲರು ವಾಪಸ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಅವ್ರು ವಾಪಸ್ ಮಾಡ್ತಾರೆ ಅದನ್ನ, ಯಾಕಂದ್ರೆ ಸಂವಿಧಾನಕ್ಕೆ ವಿರೋಧವಾಗಿ ಒಂದು ವೇಳೆ ಏನಾದ್ರೂ ಇದ್ದರೆ ಆ ವಿಧೇಯಕದಲ್ಲಿ ಖಂಡಿತವಾಗ್ಲೂ ರಾಜ್ಯಪಾಲರು ಅದನ್ನ ಹೋಲ್ಡ್ ಮಾಡ್ತಾರೆ. ಸೊ ಅಸಾಂವಿಧಾನಿಕ ಅಂತ ಎಕ್ಸಾಕ್ಟ್ಲಿ ರಾಜ್ಯಪಾಲರು ಅದು ಅಸಂವಿಧಾನಿಕ ಅಂತ ಹೇಳಿದ್ದಾರೆ. 4 ಪುಟಗಳ ದೀರ್ಘ ಪತ್ರವನ್ನ ತಾವರ್ಚಂದ್ ಗೆಹ್ಲೋಟ್ ಅವರು ಬರೆದಿದ್ದಾರೆ. ರಾಜ್ಯಪಾಲರ ಅಧಿಕಾರವನ್ನ ಮೊಟಕು ಮಾಡುವ ವಿಧೇಯಕವನ್ನ ಇವರು ರಾಜ್ಯಪಾಲರಿಗೆ ಕಳಿಸಿದ್ರೆ ಸಂವಿಧಾನದ ವಿರುದ್ಧವಾಗಿ ಇರ್ತಕ್ಕಂಥ ಅಂಶಗಳನ್ನ ಅವರು ನೋಟ್ ಮಾಡಿ ವಾಪಸ್ ಕಳಿಸದೇ ಇರ್ತಾರ. ಅದಕ್ಕೆ ಶೆಟ್ರು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇದ್ರು, ಯಾರು ಇವ್ರು ಗೈಡ್ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ, ಅದು ನಮಗೆ ಮೇಜರ್ ಆಗಿ ಕಾಡುವಂತ ಪ್ರಶ್ನೆ ಅಂತ. ಆ ರೀತಿ ಆಗುತ್ತೆ ಅದು ಅಂತ. ಸೊ ಇದರಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲ ಆ ಸುದ್ದಿಯನ್ನು ಗಮನಿಸೋಣ.
ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ಮತ್ತೆ ಮುಂದುವರೆದಿದೆ. ಮತ್ತೆ ಮಹತ್ವದ 2 ವಿಧೇಯಕಗಳನ್ನ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಅಂತ ಹೇಳಲಾಗ್ತಾ ಇದೆ. ರಾಜ್ಯಪಾಲರಿಗೆ ಇರುವ ಅಧಿಕಾರವನ್ನ ರದ್ದುಪಡಿಸೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆಯಾ? ರಾಜ್ಯಪಾಲರು ಅಂತಂದ್ರೆ ಅವ್ರು ಸುಮ್ಮನೆ ರಬ್ಬರ್ ಸ್ಟಾಂಪ್ ಅಲ್ಲ, ಅವ್ರು ಚೆಕ್ ಮಾಡ್ತಾರೆ. ಪ್ರತಿ ವಿಧೇಯಕ ಕ್ಲಾರಿಟಿ ಕೇಳ್ತಾರೆ, ತಪ್ಪೇನಿಲ್ಲ ಕೇಳ್ತಾರೆ, ಸ್ಪಷ್ಟನೆ ಕೇಳ್ತಾರೆ. ಸೊ ಅಧಿಕಾರವನ್ನ ಈ ರಾಜ್ಯಪಾಲರಿಗೆ ಇರುವ ಅಧಿಕಾರವನ್ನ ಮೊಟಕು ಮಾಡಿ ಸಿಎಂಗೆ ನೀಡುವ ಉದ್ದೇಶದ ವಿಧೇಯಕ ಅಂತ ಇದು. ಅದನ್ನ ರಾಜ್ಯಪಾಲರು ವಾಪಸ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಅವ್ರು ವಾಪಸ್ ಮಾಡ್ತಾರೆ ಅದನ್ನ, ಯಾಕಂದ್ರೆ ಸಂವಿಧಾನಕ್ಕೆ ವಿರೋಧವಾಗಿ ಒಂದು ವೇಳೆ ಏನಾದ್ರೂ ಇದ್ದರೆ ಆ ವಿಧೇಯಕದಲ್ಲಿ ಖಂಡಿತವಾಗ್ಲೂ ರಾಜ್ಯಪಾಲರು ಅದನ್ನ ಹೋಲ್ಡ್ ಮಾಡ್ತಾರೆ. ಸೊ ಅಸಾಂವಿಧಾನಿಕ ಅಂತ ಎಕ್ಸಾಕ್ಟ್ಲಿ ರಾಜ್ಯಪಾಲರು ಅದು ಅಸಾಂವಿಧಾನಿಕ ಅಂತ ಹೇಳಿದ್ದಾರೆ. 4 ಪುಟಗಳ ದೀರ್ಘ ಪತ್ರವನ್ನ ತಾವರ್ಚಂದ್ ಗೆಹ್ಲೋಟ್ ಅವರು ಬರೆದಿದ್ದಾರೆ. ರಾಜ್ಯಪಾಲರ ಅಧಿಕಾರವನ್ನ ಮೊಟಕು ಮಾಡುವ ವಿಧೇಯಕವನ್ನ ಇವರು ರಾಜ್ಯಪಾಲರಿಗೆ ಕಳಿಸಿದ್ರೆ ಸಂವಿಧಾನದ ವಿರುದ್ಧವಾಗಿ ಇರ್ತಕ್ಕಂಥ ಅಂಶಗಳನ್ನ ಅವರು ನೋಟ್ ಮಾಡಿ ವಾಪಸ್ ಕಳಿಸದೇ ಇರ್ತಾರ? ಅದಕ್ಕೆ ಶೆಟ್ರು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇದ್ರು, ಯಾರು ಇವ್ರು ಗೈಡ್ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ, ಅದು ನಮಗೆ ಮೇಜರ್ ಆಗಿ ಕಾಡುವಂತ ಪ್ರಶ್ನೆ ಅಂತ. ಆ ರೀತಿ ಆಗುತ್ತೆ ಅದು ಅಂತ. ಸೊ ಇದರಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲ, ಆ ಸುದ್ದಿಯನ್ನು ಗಮನಿಸೋಣ. ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ಮತ್ತೆ ಮುಂದುವರೆದಿದೆ. ಮತ್ತೆ ಮಹತ್ವದ 2 ವಿಧೇಯಕಗಳನ್ನ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಅಂತ ಹೇಳಲಾಗ್ತಾ ಇದೆ. ರಾಜ್ಯಪಾಲರಿಗೆ ಇರುವ ಅಧಿಕಾರವನ್ನ ರದ್ದುಪಡಿಸೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆಯಾ? ರಾಜ್ಯಪಾಲರು ಅಂತಂದ್ರೆ ಅವ್ರು ಸುಮ್ಮನೆ ರಬ್ಬರ್ ಸ್ಟಾಂಪ್ ಅಲ್ಲ, ಅವ್ರು ಚೆಕ್ ಮಾಡ್ತಾರೆ. ಪ್ರತಿ ವಿಧೇಯಕ ಕ್ಲಾರಿಟಿ ಕೇಳ್ತಾರೆ, ತಪ್ಪೇನಿಲ್ಲ ಕೇಳ್ತಾರೆ, ಸ್ಪಷ್ಟನೆ ಕೇಳ್ತಾರೆ. ಸೊ ಅಧಿಕಾರವನ್ನ ಈ ರಾಜ್ಯಪಾಲರಿಗೆ ಇರುವ ಅಧಿಕಾರವನ್ನ ಮೊಟಕು ಮಾಡಿ ಸಿಎಂಗೆ ನೀಡುವ ಉದ್ದೇಶದ ವಿಧೇಯಕ ಅಂತ ಇದು. ಅದನ್ನ ರಾಜ್ಯಪಾಲರು ವಾಪಸ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಅವ್ರು ವಾಪಸ್ ಮಾಡ್ತಾರೆ ಅದನ್ನ, ಯಾಕಂದ್ರೆ ಸಂವಿಧಾನಕ್ಕೆ ವಿರೋಧವಾಗಿ ಒಂದು ವೇಳೆ ಏನಾದ್ರೂ ಇದ್ದರೆ ಆ ವಿಧೇಯಕದಲ್ಲಿ ಖಂಡಿತವಾಗ್ಲೂ ರಾಜ್ಯಪಾಲರು ಅದನ್ನ ಹೋಲ್ಡ್ ಮಾಡ್ತಾರೆ. ಸೊ ಅಸಾಂವಿಧಾನಿಕ ಅಂತ ಎಕ್ಸಾಕ್ಟ್ಲಿ ರಾಜ್ಯಪಾಲರು ಅದು ಅಸಾಂವಿಧಾನಿಕ ಅಂತ ಹೇಳಿದ್ದಾರೆ. 4 ಪುಟಗಳ ದೀರ್ಘ ಪತ್ರವನ್ನ ತಾವರ್ಚಂದ್ ಗೆಹ್ಲೋಟ್ ಅವರು ಬರೆದಿದ್ದಾರೆ. ರಾಜ್ಯಪಾಲರ ಅಧಿಕಾರವನ್ನ ಮೊಟಕು ಮಾಡುವ ವಿಧೇಯಕವನ್ನ ಇವರು ರಾಜ್ಯಪಾಲರಿಗೆ ಕಳಿಸಿದ್ರೆ ಸಂವಿಧಾನದ ವಿರುದ್ಧವಾಗಿ ಇರ್ತಕ್ಕಂಥ ಅಂಶಗಳನ್ನ ಅವರು ನೋಟ್ ಮಾಡಿ ವಾಪಸ್ ಕಳಿಸದೇ ಇರ್ತಾರ? ಅದಕ್ಕೆ ಶೆಟ್ರು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇದ್ರು, ಯಾರು ಇವ್ರು ಗೈಡ್ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ, ಅದು ನಮಗೆ ಮೇಜರ್ ಆಗಿ ಕಾಡುವಂತ ಪ್ರಶ್ನೆ ಅಂತ. ಆ ರೀತಿ ಆಗುತ್ತೆ ಅದು ಅಂತ. ಸೊ ಇದರಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲ, ಆ ಸುದ್ದಿಯನ್ನು ಗಮನಿಸೋಣ. ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ಮತ್ತೆ ಮುಂದುವರೆದಿದೆ. ಮತ್ತೆ ಮಹತ್ವದ 2 ವಿಧೇಯಕಗಳನ್ನ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಅಂತ ಹೇಳಲಾಗ್ತಾ ಇದೆ. ರಾಜ್ಯಪಾಲರಿಗೆ ಇರುವ ಅಧಿಕಾರವನ್ನ ರದ್ದುಪಡಿಸೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆಯಾ? ರಾಜ್ಯಪಾಲರು ಅಂತಂದ್ರೆ ಅವ್ರು ಸುಮ್ಮನೆ ರಬ್ಬರ್ ಸ್ಟಾಂಪ್ ಅಲ್ಲ, ಅವ್ರು ಚೆಕ್ ಮಾಡ್ತಾರೆ. ಪ್ರತಿ ವಿಧೇಯಕ ಕ್ಲಾರಿಟಿ ಕೇಳ್ತಾರೆ, ತಪ್ಪೇನಿಲ್ಲ ಕೇಳ್ತಾರೆ, ಸ್ಪಷ್ಟನೆ ಕೇಳ್ತಾರೆ. ಸೊ ಅಧಿಕಾರವನ್ನ ಈ ರಾಜ್ಯಪಾಲರಿಗೆ ಇರುವ ಅಧಿಕಾರವನ್ನ ಮೊಟಕು ಮಾಡಿ ಸಿಎಂಗೆ ನೀಡುವ ಉದ್ದೇಶದ ವಿಧೇಯಕ ಅಂತ ಇದು. ಅದನ್ನ ರಾಜ್ಯಪಾಲರು ವಾಪಸ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಅವ್ರು ವಾಪಸ್ ಮಾಡ್ತಾರೆ ಅದನ್ನ, ಯಾಕಂದ್ರೆ ಸಂವಿಧಾನಕ್ಕೆ ವಿರೋಧವಾಗಿ ಒಂದು ವೇಳೆ ಏನಾದ್ರೂ ಇದ್ದರೆ ಆ ವಿಧೇಯಕದಲ್ಲಿ ಖಂಡಿತವಾಗ್ಲೂ ರಾಜ್ಯಪಾಲರು ಅದನ್ನ ಹೋಲ್ಡ್ ಮಾಡ್ತಾರೆ. ಸೊ ಅಸಾಂವಿಧಾನಿಕ ಅಂತ ಎಕ್ಸಾಕ್ಟ್ಲಿ ರಾಜ್ಯಪಾಲರು ಅದು ಅಸಾಂವಿಧಾನಿಕ ಅಂತ ಹೇಳಿದ್ದಾರೆ. 4 ಪುಟಗಳ ದೀರ್ಘ ಪತ್ರವನ್ನ ತಾವರ್ಚಂದ್ ಗೆಹ್ಲೋಟ್ ಅವರು ಬರೆದಿದ್ದಾರೆ. ರಾಜ್ಯಪಾಲರ ಅಧಿಕಾರವನ್ನ ಮೊಟಕು ಮಾಡುವ ವಿಧೇಯಕವನ್ನ ಇವರು ರಾಜ್ಯಪಾಲರಿಗೆ ಕಳಿಸಿದ್ರೆ ಸಂವಿಧಾನದ ವಿರುದ್ಧವಾಗಿ ಇರ್ತಕ್ಕಂಥ ಅಂಶಗಳನ್ನ ಅವರು ನೋಟ್ ಮಾಡಿ ವಾಪಸ್ ಕಳಿಸದೇ ಇರ್ತಾರ? ಅದಕ್ಕೆ ಶೆಟ್ರು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇದ್ರು, ಯಾರು ಇವ್ರು ಗೈಡ್ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ, ಅದು ನಮಗೆ ಮೇಜರ್ ಆಗಿ ಕಾಡುವಂತ ಪ್ರಶ್ನೆ ಅಂತ. ಆ ರೀತಿ ಆಗುತ್ತೆ ಅದು ಅಂತ. ಸೊ